ನಮಸ್ತೆ ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ. ರೈಲ್ವೆ ಗ್ರೂಪ್ ಡಿ ಹುದ್ದೆಯನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರಲ್ಲ, 32,448 ಹುದ್ದೆಗಳಿದ. ಸೊ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಈ ರಿಸಲ್ಟ್ಗೋಸ್ಕರನೇ ಕಾಯ್ತಾ ಇದ್ರಿ. ಸೊ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ನೋಡ್ಕೋಬಹುದು. ಪ್ರತಿಯೊಬ್ಬರಿಗೆ ಕೂಡ ಇದರ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ಸರ್ ಡಿ ಗ್ರೂಪ್ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಮ ಸಪೋರ್ಟ್ ಇಂತ್ರನೇ ನಾನು 1,50,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾನೊಂದು ಸ್ಮಾರ್ಟ್ ಬೋರ್ಡ್ ಅನ್ನ ತರ್ತೀನಿ ಅಂತ ಹೇಳಿ ಇನ್ಫಾರ್ಮೇಶನ್ ಮಾಡಿದ್ದೆ. ಸೊ ನಿಮ್ ಮುಂದೆ ತಂದಿದ್ದೀನಿ ಈಗಾಗಲೇನ. ಸೊ ಇದೇ ನನ್ನ ಫಸ್ಟ್ ಕ್ಲಾಸ್ ಅನ್ಕೋಬಹುದು. ನಿಮ್ಮ ಸಪೋರ್ಟ್ ಇದೇ ತರನಾಗಿರ್ಲಿ. ಇನ್ಮೇಲೆ ಲೈವ್ ಆಗಿ ಯಾವುದೇ ಡಿಫೆನ್ಸ್ ಫೋರ್ಸಸ್ ಆಗಿರ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ, ಯಾವುದೇ ಜಾಬ್ಗೆ ನೀವು ತಯಾರಿಗಳನ್ನ ನಡೆಸಿದ್ರಪ್ಪ ಅಂದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಇದ್ಮೇಲೆ ನಿಮ್ಗೆ ಲೈವ್ ಕ್ಲಾಸಸ್ಗಳ ಜೊತೆಗೆ ಸೊ ಇನ್ಫಾರ್ಮೇಶನ್ ಗಳ ಮುಖಾಂತರನೇ ನಿಮ್ಗೆ ಇದ್ರ ಮುಖಾಂತರನೇ ಡಿಜಿಟಲ್ ಮೋಡ್ ಮುಖಾಂತರನೇ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಇಂಡಿಯನ್ ರೈಲ್ವೆ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ನೋಡ್ಕೊಡ್ರಿ ಯಾವ್ದಪ್ಪ ಅಂದ್ರೆ 08/2024 ಅಂತಂದ್ರೆ ಈ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರ್ದಿರಿ. ಸೊ ಇದು ಬಂದ್ಬಿಟ್ಟು SLC ಬೇಸ್ ಮೇಲೆನೆ ಇತ್ತು, 10th ಬೇಸ್ ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ, ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಬರ್ದಿದ್ರಲ್ಲ. ಸೊ ಇವಾಗ ಬಂದ್ಬಿಟ್ಟು ನೋಡ್ಕೊಡ್ರಿ, ಆಲ್ರೆಡಿ ನಿಮ್ಗೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ಸೊ ರಿಸಲ್ಟ್ ಯಾವುದು, ಇದು ನಮ್ಮ ಕರ್ನಾಟಕದ ಏನಾದ್ರು ಇದರಲ್ಲಿ ರಿಸಲ್ಟ್ ಬಂದಿದೆಯಾ, ಸೊ ಅದ್ರ ಬಗ್ಗೆನೂ ಕೂಡ ಡೌಟ್ ಇದೆ ಎಲ್ಲರಿಗೂ ಕೂಡ. ಸೊ ಇದು ರಿಸಲ್ಟ್ ಬಂದ್ಬಿಟ್ಟು ಭುವನೇಶ್ವರದ ಬಂದಿದೆ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳೋದು. ನಮ್ದು ಕೂಡ ಕರ್ನಾಟಕದ ಏನಪ್ಪಾ ಅಂತಾರೆ ಬೆಂಗಳೂರು ಜೂನ್ ಬಂದ್ಬಿಟ್ಟು ಇವತ್ತು ನೈಟ್ ಸಾಯಂಕಾಲ ಅಥವಾ ನಾಳೆ ನಿಮ್ಗೆ ಯಾವ್ದು ಪ್ರತಿಯೊಂದನ್ನು ಕೂಡ ಈಗಾಗಲೇ 2 ಜೂನ್ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದ ಬೆಂಗಳೂರ್ದು ಕೂಡ ಇನ್ನೂ ಬಂದಿರಲಿಲ್ಲ. ಸೊ ಅದ್ರ ಆ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟನ್ನ ಮಾತ್ರ ತೋರಿಸ್ತಾ ಇದೀನಿ, ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು ನೀವು. ಪ್ರತಿಯೊಬ್ರು ಕೂಡ ರಿಸಲ್ಟ್ ನಲ್ಲಿ ಇದರಲ್ಲಿ ಪ್ರತಿಯೊಂದು ಗೈಲ್ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಭುವನೇಶ್ವರ ಅಂತ ಹೇಳಿ ಭುವನೇಶ್ವರ. ಸೊ ಇಲ್ಲಿ ಎಷ್ಟು ಕಟಪ್ ನಿಂತಿದೆ, ಸೊ ಎಷ್ಟಕ್ಕೆ ಕಟಪ್ ನಿಂತಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅದ್ರದ್ದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ ಪ್ರತಿಯೊಬ್ರು ಕೂಡ. ಯಾಕಂದ್ರೆ ನೀವೇನ್ ಟ್ರೈ ಮಾಡಕತ್ತಿರಲ್ಲ, ಈಗ ಆಲ್ರೆಡಿ ಯಾವುದೇ ಒಂದು ರೈಲ್ವೆ ಡಿ ಗ್ರೂಪ್ ಆಗಿರ್ಲಿ, ನೆಕ್ಸ್ಟ್ ಅದರ ಜೊತೆಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಇದ್ರ ನಿಮ್ ಮುಖಾಂತರ ಕೊಡ್ತಾ ಹೋಗ್ತೀನಿ. ಚೆಕ್ ಮಾಡ್ಕೊಡ್ರಿ ಸ್ಕೋರ್ ಎಷ್ಟಕ್ಕೆ ನಿಂತಿದೆ, ಸೊ ಎಷ್ಟಕ್ಕಿಲ್ಲ ಪ್ರತಿಯೊಬ್ರು ಕೂಡ. ಯಾಕಂದ್ರೆ ಇದನ್ನ ಲಿಸ್ಟ್ ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡ್ಕೊಡ್ರಿ ರೋಲ್ ನಂಬರ್ಸ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಯಾರೆಲ್ಲ ಸೆಲೆಕ್ಷನ್ ಆಗಿದಿರಲ್ಲ, ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದಿರಲ್ಲ, ನಿಮ್ದೇನು ಎಕ್ಸಾಮ್ ಅನ್ನ ಬರೆಯಕ್ ಹೋಗಿದಿಲ್ಲ, ಆ ರೋಲ್ ನಂಬರ್ ಇದರಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಾಗಿರೋದಿಲ್ಲ, ಇದು ನಮ್ಮ ಕರ್ನಾಟಕದಾಗಿರೋದಿಲ್ಲ. ಸೊ ಇದ್ರೊಳಗೆ ಯಾರು ಕೂಡ ಚೆಕ್ ಮಾಡ್ಕೊಳಕ್ ಹೋಗ್ಬೇಡಿ, ಇದರಲ್ಲಿ ಯಾರು ಕೂಡ ಚೆಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಬಂದ್ಬಿಟ್ಟು ನಮ್ದು ಬೇರೆ ಆಗಿರ್ತದ. ಓಕೆ, ಟೋಟಲ್ ಬಂದ್ಬಿಟ್ಟು ಸ್ಕೋರ್ ಎಷ್ಟಾಗಿದೆ, ಸೊ ಇದು ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಕಟ್ ಆಫ್ ಎಷ್ಟು ಫೈನಲ್ಗೆ UR ಕ್ಯಾಟಗರಿ ಎಷ್ಟು ನಿಂತಿದೆ, ನೆಕ್ಸ್ಟ್ OBC ದವರಿಗೆ ಎಷ್ಟು ನಿಂತಿದೆ, ನೆಕ್ಸ್ಟ್ ಜನರಲ್ ಕ್ಯಾಟಗರಿದವರಿಗೆ ಎಷ್ಟು ನಿಂತಿದೆ ಅನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಾನು ಇದರಲ್ಲಿ ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ UR ಕ್ಯಾಟಗರಿದವ್ರದ್ದು ಮತ್ತು SC ಕ್ಯಾಟಗರಿದವರು, ನೆಕ್ಸ್ಟ್ ST ಕ್ಯಾಟಗರಿದವರು ಮತ್ತು OBC ದವರದು ಮತ್ತೆ EWS ದವರದು ಕಟಪ್ ಅನ್ನ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರೊಳಗಡೆ ಈಗ ಏನಪ್ಪಾ ಅಂದ್ರೆ ಸಾಯಂಕಾಲ ಏನೈತಲ್ಲ ನಿಮ್ದು ಸ್ಕೋರ್ ಅನ್ನ ಚೆಕ್ ಮಾಡ್ಕೊಳ್ಳೋದು. ನೀವು ಕ್ವಾಲಿಫೈ ಆಗಿದಿರೋ ಇಲ್ಲೋ, ಫಿಸಿಕಲ್ ಗೆ ಕ್ವಾಲಿಫೈ ಆಗಿದಿರೋ ಇಲ್ಲ ಅನ್ನೋದನ್ನ ಅದನ್ನು ಕೂಡ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ನಿಮ್ಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ, ಅದ್ರ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಪ್ರತಿಯೊಬ್ರು ಕೂಡ ಡೌಟ್ ಇತ್ತು, ಸರ್ ಇದರಲ್ಲಿ ಎಷ್ಟು ಯಾವಾಗ ಬರ್ಬೋದು ಅಂತ ಹೇಳಿ. ಸೊ ನೋಡ್ಕೊಡ್ರಿ UR ಕ್ಯಾಟಗರಿದವ್ರು ನೋಡ್ಕೊಡ್ರಿ ಎಷ್ಟು ಸ್ಕೋರ್ ಕಟಪ್ ನಿಂತಿದೆಯಪ್ಪ ಅಂದ್ರೆ, ಸೊ URದು 76.68 ಕಟಪ್ ನಿಂತಿದೆ. ಯಾರ್ದು UR ಕ್ಯಾಟಗರಿ, ಯಾರು ಜನರಲ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು SC ಕ್ಯಾಟಗರಿದವ್ರು ನೋಡ್ಕೊಡ್ರಿ, SC ಎಷ್ಟು ನಿಂತಿದೆಪ್ಪ ಅಂದ್ರೆ 67.15 ಕಟಪ್ ನಿಂತಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ST ದವ್ರದ್ದು ಎಷ್ಟಪ್ಪ ಅಂದ್ರೆ 58.18 ಕಟಪ್ ನಿಂತ್ಕೊಂಡಿದೆ. ನೆಕ್ಸ್ಟ್ OBC ಕ್ಯಾಟಗರಿದವರು 75.43 OBC ನಿಂತ್ಕೊಂಡಿದೆ. ನೆಕ್ಸ್ಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ದವ್ರದ್ದು 69.81 ನಿಂತಿದೆ ಕಟಪ್. ಓಕೆ, ನಮ್ಮ ಕರ್ನಾಟಕದ ಯಾವಾಗ ಬರ್ಬೋದು, ಸೊ ಕರ್ನಾಟಕ ನೋಡ್ಕೊಡ್ರಿ ಆದಷ್ಟು ಇವತ್ತು ಅಥವಾ ನಾಳೆ, ಇವತ್ತು ಜಸ್ಟ್ ಈಗನೇ ಬಿಟ್ಟಿದ್ದಾರೆ. ಸೊ ನಾಳೆ ನಾಡ್ದ ನಿಮ್ಗೆ ಯಾವುದೇ ಡೇಟ್ ಗೆ ಬಂದ್ರು ಕೂಡ, ಎನಿ ಟೈಮ್ ಬರಲಿ, ಅದು 24/7 ಯಾವುದೇ ಟೈಮಿಗೆ ಬಂದ್ರು ಕೂಡ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮ್ಗೆ PDF ಅನ್ನು ಓಪನ್ ಮಾಡಿಬಿಟ್ಟು ಎಷ್ಟು ಕಟಪ್ ನಿಂತಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತೇ ತಾನೇ ಬಂದಿದೆ, ಡೇಟ್ ಕೂಡ ನೋಡ್ಕೊಡ್ರಿ 1/7/2026 ಇದು ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಇದು ಭುವನೇಶ್ವರ್ ನೋಡ್ಕೋಬಹುದು. ಇದು ಮಾತ್ರ ನಮ್ದು ಬಂದ್ಬಿಟ್ಟು ಬೆಂಗಳೂರು ಬರ್ತದ. ಸೊ ಬೆಂಗಳೂರ್ದು ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಬೆಂಗಳೂರು ಬಂದ ತಕ್ಷಣ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಬರ್ಲಿ, ಇನ್ಮೇಲೆ ಯಾವುದೇ ಜಾಬ್ ಅಪ್ಡೇಟ್ ಬಂದ್ರು ಕೂಡ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ.
ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಅದನ್ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸೊ ನಾವು ಡಿಜಿಟಲ್ ಬೋರ್ಡ್ ತಂದಿದ್ದ ಕಾರಣಕ್ಕೋಸ್ಕರ ನಿಮ್ಗೆ ಏನ್ ಅನಿಸ್ತಾ ಇದೆ, ಸೊ ಒಂದು ಖುಷಿ ವಿಚಾರ ಏನ್ ಅನಿಸ್ತಾ ಇದೆ, ಸೊ ಇನ್ಮೇಲೆ ಯಾವುದೇ ಅಪ್ಡೇಟ್ ಬಂದ್ರು ಕೂಡ ಮಿಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇಷ್ಟು ದಿನ ನಾರ್ಮಲ್ ಆಗಿರ್ತಕ್ಕಂಥ ಬೋರ್ಡ್ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಿದ್ವಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಾಕಂದ್ರೆ ಲೇಟ್ ಆಗ್ತಿತ್ತು, ಅಪ್ಡೇಟ್ ಅನ್ನ ಕೊಡಕ್ಕಾಗಿಲ್ಲ. ಇನ್ಮೇಲೆ ಲೈವ್ ಆಗೇನೆ ನಿಮ್ಗೆ ಕನ್ಫರ್ಮೇಶನ್ ಆಗಿ ಅಪ್ಡೇಟ್ ಗಳನ್ನ ತಿಳಿಸ್ತಾ ಹೋಗ್ತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಓಕೆ, ಓಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಓಕೆ, ಪ್ರತಿಯೊಬ್ಬರಿಗೆ ಕೂಡ ಇದೇ ತರಗೆ ಸಪೋರ್ಟ್ ಮಾಡ್ರಿ. ಎನಿ ಟೈಮ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇನ್ಮೇಲೆ ಪ್ರತಿಯೊಂದು ಲೈವ್ ಕ್ಲಾಸಸ್ಗಳನ್ನ SSGD ಆಗಿರಲಿ, ಇಂಡಿಯನ್ ಆರ್ಮಿ ಆಗಿರಲಿ, ಏರ್ ಫೋರ್ಸ್ ಆಗಿರಲಿ, ನೇವಿ ಆಗಿರಲಿ, ಪ್ರತಿಯೊಂದು ಲೈವ್ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಡೇಟ್ ಏನೇ ಬಂದರೂ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಈ PDF ಏನಾದ್ರು ನೋಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ಅನ್ನ ಲಿಂಕ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಆ ಲಿಂಕಿಗೆ ಜಾಯಿನ್ ಆದ್ರಿಪ್ಪ ಅಂದ್ರೆ ಸೊ ಈ PDF ಕೂಡ ನಿಮ್ಗೆ ಅಲ್ಲಿ ಶೇರ್ ಮಾಡುತ್ತೀನಿ. ಯಾವುದೇ ತರ ಅಂತ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.